ಮಾಡೋರು ಇದಾರಲ್ಲ ಇವಾಗ ರಾಜಕೀಯ ಬಂದು ಪ್ರಜಾಕೀಯ ಮಾಡೋರು ನೋಡಿದೆ ಯಾರೋ ಅದು ಸರ್ ಈಗ ಅದು ರಾಜಕೀಯನೇ ಮಾಡಿದವರು ಈಗ ಪ್ರಜಾಕೀಯ ತರ ಐತಲ್ಲ ಈಗ ಈಗ ಗೆದ್ದಂತವರೆಲ್ಲ ಹೊಸ ಶಾಸಕರಿದ್ದಾರೆ, ವಿದ್ಯಾವಂತರಿದ್ದಾರೆ, ಯೂಟ್ಯೂಬರ್ಸ್ ಇದ್ದಾರೆ, ಆಯ್ತ್ರಿ ಐಟಿ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಇರ್ರಿ ಮಾಡ್ಲಿ, ಕಂದಾಯ ಇಲಾಖೆಯವರು ಇದ್ದಾರೆ. ಒಳ್ಳೆ ಇಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತೀನಿ, ನಾನು ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಪ್ರತಿನಿಧಿಗಳು ಯಾರ್ಯಾರು ಕ್ಯಾನ್ವಸ್ ನಿಂತ್ಕೊಂಡು ಎಲೆಕ್ಷನ್ ಟೈಮ್ ನಲ್ಲಿ ಮಾಡ್ತಿದ್ರು, ಆ ಟೈಮ್ ನಲ್ಲಿ ಡಿಸ್ಕಸ್ ಮಾಡಿದಾಗ ನನ್ಗೆ ಯಾರೋ ಒಬ್ಬ ಹೇಳ್ತಾನೆ ನೀನ್ ಯಾಕೆ ಪ್ರಜಾಕೀಯದಿಂದ ನಿಂತ್ಕೋಬಾರ್ದಿತ್ತು ಅಂತಂದಾಗ ನನ್ನ ಪಕ್ಕ ಇನ್ನೊಬ್ಬ ಕೂತವನು, ಬೇಕಾದ್ರೆ ಅವ್ನ ಹೆಸರು ಹೇಳ್ತೀನಿ, ಅವ್ನೇನ್ ಹೇಳ್ದ ಅಂತಂದ್ರೆ ನಾನು ರಿಯಾಲಿಟಿ ಹೇಳ್ತೀನಿ ನಿಮ್ಗೆ. ಉಪೇಂದ್ರ ಅವರು ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡ್ತಾರೆ, ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು, ಯಾರೋ ಒಬ್ಬ ಗೆದ್ದನ ನೋಡೋಣ ಅಂತ. ಅದಾದ್ಮೇಲೆ ಅವ್ರು ಬರಬಹುದು ಈ ನಿರೀಕ್ಷೆಯಲ್ಲಿ ಇದ್ದಾರೆ ಉಪೇಂದ್ರ ಅವರು. ಓಕೆ ಬಿಡಿ, ಅದಕ್ಕೆ ನಾನು ಏನ್ ಮಾಡ್ಬಿಟ್ಟಿದೀನಿ ಗೊತ್ತಾ, ನಾನ್ ತಳ್ಳಕ್ಕೂ ಮಾಡ್ತಾ ಇಲ್ಲ ಇವಾಗ, ನಾನು ಯಾರು ಟಿಕೆಟು ಕೊಡ್ತಾ ಇಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಪ್ಪ, ಒಂದು ಆಪ್ ಮಾಡಿದೀನಿ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಅಭ್ಯರ್ಥಿನ, ನಿಮ್ಗೆ ಕರೆಕ್ಟ್ ಅನ್ಸ ನೀವೇ ನಿಲ್ಸ್ಕೊಳ್ಳಿ ಅಂತಾನು ಹೇಳ್ತಾ ಇದ್ದೀನಿ. ಪಾಸ್ಪೋರ್ಟ್ ಸೈಜ್ ಎಲ್ಲ ಎಷ್ಟು ಮುದ್ದಾ ಕಾಣಿಸ್ತೀವಿ, ಇವಳು ಮಕ್ ಬೆಂಕಿ ಹಾಕ. ಕ್ರಮ ಸಂಖ್ಯೆ 1 ಗೆಲುವು. ಕೇಳಿದ್ರು ಅವರು, ಯಾಕಂದ್ರೆ ಇರೋದೇ ಹಿಂಗ್, ಇವಾಗ ಗೆಲ್ಬೇಕು, ನೀವು ಗೆಲ್ಬೇಕು, ನಾನ್ ಗೆಲ್ಬೇಕು ಅಷ್ಟೇ. ನಮ್ಗೆ ದೇಶ ಗೆಲ್ಲುತ್ತೋ ಜನ ಗೆಲ್ತಾರೋ ಬೇಕಾಗಿಲ್ಲ, ಅಲ್ಲೊಬ್ಬ ಗೆದ್ದ ಇಲ್ಲೊಬ್ಬ ಗೆಲ್ಬೇಕು. ನಾವು ಗೆಲ್ಲಿಸ್ಕೊಂಡೇ ಸಾಯ್ತಾ ಇದೀವಿ ಇದುವರೆಗೂ, ನಾವು ಗೆಲ್ಲೋದು ನೋಡ್ತಾನೆ ಇಲ್ಲ. ನಿಮ್ಮ ಪ್ರಕಾರ ಸಿನಿಮಾ ಆಗ್ಲಿ ರಾಜಕೀಯ ಆಗ್ಲಿ ಗೆದ್ದವ್ರನ್ನೇ ತಾನೇ ಜನ ನೋಡೋದು. ಆಯ್ತ್ರಿ, ನೀವ್ ಗೆಲ್ರಿ ಸ್ವಾಮಿ, ನಿಮ್ಗೆ ಗೆಲ್ಲೋ ಆಸೆ ಇದ್ರೆ ಗೆಲ್ಲಿ. ನಾನು ಆಲ್ರೆಡಿ ಗೆದ್ಬಿಟ್ಟಿದೀನಿ, ಗೆದ್ದವ್ ನಿಂಗೆ ಗೆಲ್ಲಿಸ್ತೀರಾ ನೀವು? ಬರೀ ಇಂಥದೆಯಾ?